ಆ ಜಾತಿ ಈ ಜಾತಿ ಅನ್ನದೆ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂತ ಮುಖ್ಯಮಂತ್ರಿಗಳಿದ್ರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು. 50 ವರ್ಷ ಕರ್ನಾಟಕದ ಮೊದಲ ರೈತರಿಗಾಗಿ ಮತ್ತು ಇಡೀ ರಾಜ್ಯಕ್ಕಾಗಿ ಯಾರಾದರೂ ತಮ್ಮನ್ನ ತಾವು ಸುಟ್ಟುಕೊಂಡು ಜನಪ್ರಿಯರಾಗಿದ್ರೆ ಅದು ಯಡಿಯೂರಪ್ಪನವರು. ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಬಹುದೊಡ್ಡ ಕೊಡುಗೆ. ಆಡುವ ಮಾತುಗಳನ್ನ ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನ, ದೀನ ದಲಿತರ ನೋವನ್ನ ಅರ್ಥ ಮಾಡಿಕೊಂಡು ಪರಿಹಾರವನ್ನ ಮಾಡಿದಂತಹವರು. ಅವರು ಜನಾನುರಾಗಿಗಳು, ಜನಪ್ರೀತಿಯುಳ್ಳವರು, ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರತಕ್ಕಂತಹವರು. ಮಠಗಳ ಒಂದು ಜೀರ್ಣೋದ್ಧಾರ ಇರಬಹುದು, ದಿನನಿತ್ಯದ ಬಡ್ಡಿಯನ್ನ ಕೊಟ್ಟು ವ್ಯಾಪಾರ ಮಾಡಿ ಬಡ್ಡಿ ತೀರಿಸುವಂತಹ ವ್ಯಕ್ತಿಯ ಅವರ ಕಲ್ಯಾಣದ ಕಡೆಗೂ ಕೂಡ ಗಮನವನ್ನು ಹರಿಸಿದಂತಹವರು ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆರಂಭದಲ್ಲಿ ಆಗದೆ ಹೋಗಿದ್ರೆ ನಮ್ಮಂತ ಅನೇಕ ಶೋಷಿತ ಸಮುದಾಯದ ಮಠಮಾನ್ಯಗಳು, ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಠಮಾನ್ಯಗಳು ಇವತ್ತು ಗುಡಿಸಲಿನಲ್ಲಿ ಶೆಡ್ನಲ್ಲಿ ಇರಬೇಕಾಗಿರುವಂತಹ ವಾತಾವರಣ ಇತ್ತು. ಅನೇಕ ಮಠಮಾನ್ಯಗಳು ಎಲ್ಲ ಶೋಷಿತ ಸಮುದಾಯಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹ, ಅಕ್ಷರ ದಾಸೋಹವನ್ನು ನೀಡಿದಂತ ಒಂದು ಕೀರ್ತಿ ಬಹುತೇಕ ಯಡಿಯೂರಪ್ಪನವರು. ಅದಕ್ಕೆ ಮುನ್ನುಡಿ. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ. IPL ಹವಾ ಬಾಳಿದೆ. ಪ್ರತಿ ಪಂದ್ಯ ನಡೆಯುವಾಗಲೂ ಲಕ್ಷೋಪಲಕ್ಷಣ ಕ್ರೀಡಾಂಗಣದಲ್ಲಿ ಒಂದು ಶಬ್ದ ಕೇಳ್ತದೆ, ಏನಪ್ಪಾ ಅಂತಂದ್ರೆ RCB 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 ಅಂತ ಹೇಳಿ. ಅದೇ ರೀತಿ ಅಭಿಮಾನಿಗಳಿಗಾಗಿ ಅಭಿಮಾನಿಗೋಸ್ಕರ ಈ ಯಡಿಯೂರಪ್ಪನವರ ಈ ಸಮಾವೇಶದಲ್ಲಿ ಒಂದು ಧ್ವನಿ ಕೇಳಿಸ್ಬೇಕು. ಅಲ್ಲಿ ಹೆಂಗ RCB ಅಂತದ, ಇಲ್ಲೇನ್ ಕೇಳಿಸ್ಬೇಕು? BSY BSY BSY.